ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆಯು ಕೂಡ ನೆರವೇರುತ್ತೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಪಂಚಭೂತಗಳಲ್ಲಿ ಮಂಜುನಾಥ ಲೀನರಾಗಿದ್ದರೆ ಮತ್ತೊಂದು ಕಡೆ ಉಗ್ರರ ದಾಳಿಯಿಂದ ಮೃತಪಟ್ಟಂತಹ ಭರತ ಭೂಷಣ್ ಅವರ ಅಂತಿಮ ವಿಧಿವಿಧಾನ ನೆರವೇರಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ವಿದ್ಯುತ್ ಚಿತಾಗಾರದಲ್ಲಿ ಪುತ್ರ ಶೋಕಂ ನಿರಂತರ, ಮಗನನ್ನು ಕಳೆದುಕೊಂಡಂತಹ ನೋವಿದೆಯಲ್ಲ, ಇದು ಯಾವಾಗಲೂ ಕುಟುಂಬದವರನ್ನು ಕಾಡ್ತಾ ಇರುತ್ತೆ. ಅದರಲ್ಲೂ ಇಂತಹ ಸಾವು, ಅಮಾಯಕರ ಜೀವವನ್ನೇ ಬಲಿ ತೆಗೆದುಕೊಂಡಿದ್ದಾರೆ. ಏನು ಮಾಡದ ತಪ್ಪಿಗೆ ಅಮಾಯಕರು ತಮ್ಮ ಪ್ರಾಣ ತೆತ್ತಿದ್ದಾರೆ. ಇವತ್ತು ಒಬ್ಬರಲ್ಲ ಇಬ್ಬರಲ್ಲ 26 ಮಂದಿ 26 ಮಂದಿಯನ್ನು ಉಗ್ರರ ಕ್ರೂರ ಕೃತ್ಯ ಬಲಿ ತಗೊಂಡಿದೆ. ಆ 26 ಕುಟುಂಬಗಳನ್ನು ಅನಾಥವಾಗಿಸಿದೆ. ಎಷ್ಟೋ ಕುಟುಂಬಗಳಿಗೆ, ಎಷ್ಟೋ ತಂದೆ ತಾಯಿಗೆ ಒಬ್ಬರೇ ಗಂಡು ಮಗ, ಕುಟುಂಬಕ್ಕೆ ಅವರೇ ಆಸರೆ, ಅವರೇ ಬಲ, ಅವರೇ ಇಲ್ಲದೆ ಈಗ ಜಂಗಾಬಲವೇ ಕುಸಿದಂತಾಗಿದೆ. ಕುಟುಂಬದ ಜೊತೆಗೆ ಒಳ್ಳೆಯ ಕ್ಷಣಗಳನ್ನು ಕಳಿಬೇಕು, ಸಂತೋಷವಾಗಿರಬೇಕು. 4 ದಿನ ಸ್ವರ್ಗದಂತಹ ಜಾಗದಲ್ಲಿ ತನ್ನ ಹ್ಯಾಪಿ ಫ್ಯಾಮಿಲಿಯನ್ನು ಕಣ್ತುಂಬಿಕೊಳ್ಬೇಕು. ಆ ಕ್ಷಣಗಳನ್ನು ಜೀವನದುದ್ದಕ್ಕೂ ಕೂಡ ಸ್ಮರಣೀಯವನ್ನಾಗಿಸಬೇಕು ಅಂತ ಹೇಳಿ ಸ್ವರ್ಗಕ್ಕೆ ಕಾಲಿಟ್ಟಂತಹ ಇವರೆಲ್ಲರಿಗೂ ಕೂಡ, ಪ್ರವಾಸಕ್ಕೆ ಹೋದವರೆಲ್ಲರಿಗೂ ಕೂಡ ಕಂಡು ಕೇಳರಿಯದ ನರಕ ದರ್ಶನ, ಕನಸಿನಲ್ಲೂ ಕೂಡ ಬೆಚ್ಚಿ ಬೀಳುವಂತಹ ಘೋರ. ಒಂದಷ್ಟು ಮಂದಿ ಪ್ರಾಣ ಉಳಿಸ್ಕೊಂಡು ಬಂದರು, ಇನ್ನೊಂದಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡರು, ಕೈಕಾಲನ್ನು ಕಳೆದುಕೊಂಡವರಿದ್ದಾರೆ ಈ ಉಗ್ರ ದಾಳಿಯಲ್ಲಿ. ಎಷ್ಟೋ ಮಕ್ಕಳು ತಂದೆಯನ್ನು ಕಳ್ಕೊಂಡಿದ್ದಾರೆ, ಪತ್ನಿಯರು ತಮ್ಮ ಗಂಡಂದಿರನ್ನು ಕಳ್ಕೊಂಡಿದ್ದಾರೆ. ಮದುವೆಯಾಗಿ 1 ವಾರ ಕಳೆದಿರಲಿಲ್ಲ, ಹಾಕಿದಂತಹ ಮೆಹಂದಿ ಮಾಸಿರಲಿಲ್ಲ, ತನ್ನ ಪತಿಯನ್ನು ಕಳೆದುಕೊಂಡ್ರು. ಇವರೆಲ್ಲರ ಶಾಪ ತಟ್ಟೋದಿಲ್ವ ಅವರಿಗೆ? ಇಂತಹ ಘೋರ ಕೃತ್ಯಕ್ಕೆ ಕಾರಣರಾದವರಿಗೆ ಇದಕ್ಕಿಂತ
ಅತಿ ಕ್ರೂರವಾದ ಶಿಕ್ಷೆ ಆಗಲೇಬೇಕು. ಸುಜಾತ ಅವರು ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು, ಭರತ್ ಭೂಷಣ್ ಅವರ ಪತ್ನಿ ಮಾಧ್ಯಮದವರ ಜೊತೆಗೆ ಅವರ ಬಳಿ ಬಂದಂತಹ ಉಗ್ರ ಹೇಳ್ತಾನಂತೆ, ನಾವಲ್ಲಿ ಕಷ್ಟಪಡ್ತಾ ಇದ್ದೀವಿ, ನಮಗಲ್ಲ ಅಷ್ಟೊಂದು ಕಷ್ಟ ಇದೆ, ನಮ್ಮ ಮಕ್ಕಳು ಕಷ್ಟದಲ್ಲಿದ್ದಾರೆ, ಅವ್ರನ್ನ ಸಾಯಿಸ್ತಿದ್ದಾರೆ, ನೀವು ನೋಡ್ತಾ ಇಲ್ವಾ, ನಿಮ್ಗೆ ಸುದ್ದಿ ಗೊತ್ತಿಲ್ವಾ, ಇಲ್ಲಿ ನೀವು ಬಂದು ಎಂಜಾಯ್ ಮಾಡ್ತಿದ್ದೀರಾ, ನೀವು ಹೆಂಗೆ ಖುಷಿಯಾಗಿರೋಕ್ಕೆ ಸಾಧ್ಯ? ಈ ರೀತಿಯಾಗಿ ಮಾತನಾಡ್ತಾ ಅಲ್ಲಿದ್ದ ಪುರುಷರಿಗೆ ಅವರು ಗುಂಡನ್ನು ಹಾರಿಸ್ತಾರೆ. ಒಂದು ಕಡೆ 3 ವರ್ಷದ ಮಗು, ಮತ್ತೊಂದು ಕಡೆ ಸಪ್ತಪದಿ ತುಳಿದಂತಹ ಪತಿ, 7 ಜನ್ಮಕ್ಕೂ ಜೊತೆಯಾಗ್ತೀನಿ ಅಂತ ಅಭಯ ನೀಡಿದಂತಹ ಪತಿ ಕಣ್ಣ ಮುಂದೆಯೇ ಸಾವನ್ನಪ್ತಾರೆ. ಮಗುವನ್ನು ಕರ್ಕೊಂಡು ಬರೋದು ಅಥವಾ ಪತಿಯ ಆ ಮೃತದೇಹದ ಮುಂದೆ ಗೋಳಾಡ್ತಾ ಕೂರೋದು, ಆ ಉಗ್ರರ ಆ ರಣಭೀಕರ ವರ್ತನೆ ಇದೆಯಲ್ಲ, ಅವರ ಎದೆಯನ್ನೇ ನಡುಗಿಸಿತ್ತು ಕ್ಷಣಕಾಲ. 15-20 ನಿಮಿಷದಲ್ಲೇ ಸರ್ವವನ್ನು ಕೂಡ ನಾಶ ಮಾಡಿದ್ರು ಉಗ್ರರು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಖ್ಯಾತಿಯನ್ನು ಪಡೆದಿದ್ದಂತಹ ಪಹಲ್ಗಾಮ್ ಮರಣ ಹೋಮಕ್ಕೆ ಸಾಕ್ಷಿಯಾಯಿತು.